ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಬೋಲೋ ಭಾರತ್ ಮಾತಾ ಕಿ. ಇಲ್ಲಿಗೆ ಹೋದಂತಹ 27 ಪ್ರವಾಸಿಗರಿಗೆ ಸೇರಿರುವಂತಹ ಎಲ್ಲ ಹಿಂದೂ ಬಂಧುಗಳು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಉಗ್ರರ ಹಟ್ಟ ಮತ್ತು ಪ್ರತಿಭಟನಾ ಸಭೆ ನಡೆಯಲಿಕ್ಕಿದೆ. ಶ್ರೀಕೃಷ್ಣ ಉಪಾಧ್ಯಾಯರು, ಧಾರ್ಮಿಕ ಮುಖಂಡರು, ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ಶ್ರೀಕೃಷ್ಣ ಪ್ರಸನ್ನರವರು ಪುತ್ತೂರಿನ ಖ್ಯಾತ ಪಾಲ್ಗೊಳ್ತಾ ಇದೆ. ಆದರಣೀಯ ಹಿಂದೂ ಬಂಧುಗಳೇ, ಪಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರನ್ನು ಗುರಿಯಾಗಿಸಿ ಉಗ್ರರು ನಡೆಸಿದ ಭೀಕರ ಗುಂಡಿನ ದಾಳಿಯನ್ನು ಪ್ರತಿಭಟಿಸಿ ಪುತ್ತೂರು ದರ್ಬೆ ವೃತ್ತದಿಂದ ವಿಶೇಷ ಬೃಹತ್ ಪ್ರತಿಭಟನಾ ಕಾಲ್ನಡಿಗ ಜಾಥಾ ಇದೀಗ ದರ್ಬೆ ವೃತ್ತದಿಂದ ಪ್ರಾರಂಭಿಸಿ ಪುತ್ತೂರು ಬಸ್ ಸ್ಟ್ಯಾಂಡ್ ಬಳಿರುವ ಗಾಂಧಿ ಕಟ್ಟೆಯವರೆಗೆ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ 27 ಪ್ರವಾಸಿಗ ಹಿಂದೂ ಬಂಧುಗಳನ್ನ ಪುತ್ತೂರಿನ ಹಿಂದೂ ಮುಖಂಡರಾಗಿರುವಂತಹ ಶ್ರೀ ಸಂಪನ್ನವಾಗಲಿದೆ. ಪುತ್ತೂರು ಕ್ಷೇತ್ರದ ಹಿತವಾಗಿ ಬಂದು ಖಂಡಿಸಲೇಬೇಕಾದ ಅನಿವಾರ್ಯತೆ ನಮ್ಮೆಲ್ಲರ ಮೇಲಿದೆ. ಮಾತೃಭೂಮಿ ಸಂರಕ್ಷಣಾ ವೇದಿಕೆ ವಿವಿಧ ಹಿಂದೂ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಗಲಭೆ ಕೃತ್ಯವನ್ನ ಖಂಡಿಸಿ ಬೃಹತ್ ಪ್ರತಿಭಟನಾ ಜಾಥಾ ದರ್ಬೆ ವೃತ್ತದಿಂದ ಪುತ್ತೂರು ಬಸ್ ಸ್ಟ್ಯಾಂಡ್ ಬಳಿಯಿರುವ ಗಾಂಧಿ ಕಟ್ಟೆಗೆ ಬೃಹತ್ ಕಾಲ್ನಡಿಗ ಜಾಥಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕೃಷ್ಣ ಉಪಾಧ್ಯಾಯರು ಇವರಿಗೆ ಅತ್ಯಂತ ಇನ್ನೋರ್ವರು ಮಾತಾಡಲಿಕ್ಕಿರುವವರು ವಿಶ್ವ ಹಿಂದೂ ಪರಿಷತ್ ಹಳ್ಳಿಮಾರು ಭಾಜಪದ ನಗರಾಧ್ಯಕ್ಷರು ತಮ್ಮನ್ನು ಕೂಡ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಆರಾಧ್ಯ ಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಭಾರತ ಮಾತೆಗೆ ನಮನಗಳನ್ನು ಸಲ್ಲಿಸ್ತಾ ನಿನ್ನೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಪೈಶಾಚಿಕ ಕೃತ್ಯದ ವಿರುದ್ಧ ಇಡೀ ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇದನ್ನ ವಿರೋಧಿಸಬೇಕು. ನಿನ್ನೆ ನಡೆದಿರತಕ್ಕಂತಹ ಹತ್ಯೆಯಾಗಿರತಕ್ಕಂತಹ ಆ ಕುಟುಂಬಕ್ಕೆ ಮಾನಸಿಕವಾಗಿ ಶಕ್ತಿಯನ್ನ ಕೊಡತಕ್ಕಂತಹ ಮತ್ತು ಇವತ್ತು ಕೇಂದ್ರದಲ್ಲಿ ಗೃಹ ಸಚಿವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಅಮಿತ್ ಶಾ ಅವರವರಿಗೆ ಶಕ್ತಿಯನ್ನ ಕೊಡಬೇಕು ಅಂತಕ್ಕಂತಹ ಯೋಚನೆ ಅಡಿಯಲ್ಲಿ ಈ ಪೈಶಾಚಿಕ ಕೃತ್ಯದ ವಿರುದ್ಧ ಪ್ರತಿಭಟನೆಯಲ್ಲಿ ಇಡೀ ಹಿಂದೂ ಸಮಾಜ ಇದೆ. ನಿನ್ನೆ ನಡೆದಿರತಕ್ಕಂತಹ ಘಟನೆಗಳು ಮುಂದಿನ ದಿವಸಗಳಲ್ಲಿ ಈ ರಾಷ್ಟ್ರದಲ್ಲಿ ತೊಡಲಾಗಿರತಕ್ಕಂತಹ ದುರಂತ ಒಂದು ಕಾದಿದೆ. ಯಾವ 2047ಕ್ಕೆ ಈ ರಾಷ್ಟ್ರವನ್ನ ಮುಸಲ್ಮಾನ ಇಸ್ಲಾಂ ರಾಷ್ಟ್ರವಾಗಿ ಮಾಡ್ತೇವೆ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಮಾಡಿರತಕ್ಕಂತಹ ಆರಂಭಿಕದ ಕೆಲಸ ಕಾರ್ಯ ಅನ್ನೋದನ್ನ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿದೆ. ಕೊಲೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಪ್ಯಾಂಟನ್ನ ಬಿಚ್ಚಿ ಅವನು ಯಾವ ಸಮುದಾಯಕ್ಕೆ ಸೇರಿದವನನ್ನೋದನ್ನ ಗುರುತಿಸಿ ಹತ್ಯೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ರು. ಹತ್ಯೆಯಾಗಿರ್ತಕ್ಕಂತಹ ವ್ಯಕ್ತಿಯ ಪತ್ನಿ ನನ್ನನ್ನು ಕೂಡ ಕೊಲ್ಲಿ ಅನ್ನತಕ್ಕಂತಹ ಮಾತನ್ನ ಹೇಳಿದಾಗ ನಿನ್ನನ್ನು ನಾವು ಕೊಲ್ಲೋದಿಲ್ಲ,
ನಾವು ಹತ್ಯೆ ಮಾಡಿರ್ತಕ್ಕಂತಹ ವಿಚಾರವನ್ನ ಈ ರಾಷ್ಟ್ರದ ಪ್ರಧಾನಿಯವರು ಮೋದಿಗೆ ತಿಳಿಸುವಂತಕ್ಕಂತಹ ಮಾತನ್ನ ಆ ಉಗ್ರಗಾಮಿಗಳು ಉಲ್ಲೇಖ ಮಾಡಿದರು. ಪ್ರಾಯಶಃ ಇವತ್ತು ನಾವೆಲ್ಲ ಯೋಚನೆಯನ್ನ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಒಂದಷ್ಟು ವರ್ಷಗಳ ಹಿಂದೆ ಈ ರಾಷ್ಟ್ರದ ಸಚಿವರಾಗಿರ್ತಕ್ಕಂತಹ ಅನಂತಕುಮಾರ್ ಹೆಗಡೆ ಅವರು ಮಾತನ್ನ ಹೇಳಿದರು. ಇಸ್ಲಾಂ ಧರ್ಮ ಇರುವವರೆಗೆ ಭಯೋತ್ಪಾದನೆ ನಿಲ್ಲುವುದಿಲ್ಲ. ಭಯೋತ್ಪಾದಕರೆಲ್ಲ ಮುಸಲ್ಮಾನರಲ್ಲ, ಆದರೆ ಭಯೋತ್ಪಾದನೆಯನ್ನ ಮಾಡುವಂತಹ ಎಲ್ಲರೂ ಕೂಡ ಮುಸಲ್ಮಾನರು ಅನ್ನತಕ್ಕಂಥ ಮಾತನ್ನ ಹೇಳಿರುವಂತದ್ದು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಮೊನ್ನೆ ಕಣ್ಣೂರಿನಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ವಕ್ಫಿನ ವಿಚಾರದಲ್ಲಿ ಮತ್ತೆ ಮತಾಂಧ ಸಮುದಾಯದ ಮುಖಾಂತರ ಕಣ್ಣೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯಲ್ಲಿ ಹೋಗತಕ್ಕಂತಹ ಹಿಂದೂ ಕಾರ್ಯಕರ್ತರ ವಾಹನವನ್ನ ಪುಡಿ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಯಾವ ಶ್ರೀರಾಮನ ಹೆಸರನ್ನ ವಾಹನದಲ್ಲಿರತಕ್ಕಂಥ ಶ್ರೀರಾಮನ ಹೆಸರನ್ನ ಕಿತ್ತು ಹಾಕತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ನಾನು ಇಲಾಖೆಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಬಲ್ಲ, ಮುಂದಿನ ದಿವಸಗಳಲ್ಲಿ ಶ್ರೀರಾಮನ ಹೆಸರನ್ನ ಯಾರು ತೆಗಿಬೇಕು ಅನ್ನತಕ್ಕಂತಹ ತೆಗಿಲಿಕ್ಕೆ ಪ್ರಯತ್ನ ಮಾಡತಕ್ಕಂತಹ ಯಾವ ಕೈಗಳಿದೆಯೋ ಅದನ್ನ ಕತ್ತರಿಸಿ ಹಾಕತಕ್ಕಂತಹ ಕೆಲಸ ಹಿಂದೂ ಸಮಾಜ ಮಾಡುತ್ತೆ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಿನ್ನೆ ನಡೆದಿರತಕ್ಕಂತಹ ಘಟನೆ ಇವತ್ತು ಕಾಶ್ಮೀರದ ಗಡಿ ಭಾಗದಲ್ಲಿ ನಡೆದಿರಬಹುದು. ಇವತ್ತು ಕೇಂದ್ರ ಸರ್ಕಾರವನ್ನ ನಾವೆಲ್ಲ ಒತ್ತಾಯಿಸ್ತಾ ಇದ್ದೀವಿ. POK ಆ ಪ್ರದೇಶವನ್ನ ಮತ್ತೆ ನಮ್ಮ ಕೈಯೊಳಗೆ ತೆಗೆದುಕೊಳ್ಳಬೇಕು. ಯಾವ ನಿನ್ನೆಯ ಹತ್ಯೆಯ ಸಂದರ್ಭದಲ್ಲಿ ಕಣ್ಣೀರು ಹಾಕಿರತಕ್ಕಂತ ಆ ಕಣ್ಣೀರಿನ ಪ್ರತಿ ಹನಿಯೂ ಕೂಡ ಬಾಂಬಾಗಿ ಪರಿವರ್ತನೆ ಆಗಿ ಮತ್ತೆ ಇವತ್ತು ದೇಶದ್ರೋಹದ ಮತ್ತು ಹಿಂದೂ ದ್ರೋಹದ ಕೆಲಸವನ್ನ ಮಾಡತಕ್ಕಂತ ಯಾರಿದ್ದಾರೆ ಅವರ ಬಲಿಯನ್ನ ಪಡೆಯತಕ್ಕಂತ ಬಾಂಬ್ ಆಗಬೇಕು ಅನ್ನತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾವೆಲ್ಲ ಸರ್ಕಾರದ ಜೊತೆಗೆ ಇದ್ದೇವೆ. ಯಾವ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಮತ್ತೆ ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳ ನಡುವೆ ಹೋರಾಟ ಮಾಡತಕ್ಕಂತ ಮತ್ತು ಸಂಘರ್ಷ ಮಾಡತಕ್ಕಂತ ನೂರಾರು ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಿರತಕ್ಕಂತಹ ಘಟನೆಯನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಮುಂದಿನ ದಿವಸದಲ್ಲಿ ಯಾವುದೇ ಈ ರೀತಿಯ ಚಟುವಟಿಕೆಗಳು ಆಗದಂತ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು. ಆ 27 ಮಂದಿಯ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ಅದೇ ರೀತಿಯ ನರಭೇದ ಮತ್ತೆ ಆಗುವಂತಹ ಸೂಚನೆಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಇಲಾಖೆಗಳು ಕೂಡ ಪೂರ್ಣ ಪ್ರಮಾಣದ ಯೋಚನೆಯನ್ನ ಮಾಡಿ ಯಾರು ಭಯೋತ್ಪಾದನಾ ಕೃತ್ಯವನ್ನು ಮಾಡ್ತಾ ಇದ್ದಾರ, ಯಾರು ಈ ರೀತಿಯ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದರ ಹಿಂದೆ ನಿಂತು ಕೆಲಸ ಮಾಡ್ತಾರ, ಅವರನ್ನ ಕೂಡ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಂಡು ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಹಿಂದೂ ಸಮಾಜ ಒಂದಾಗಿದೆ ಮತ್ತು ಒಗ್ಗಟ್ಟಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿನ್ನೆ ಆ ಘಟನೆಯಲ್ಲಿ ಮಡಿದಿರತಕ್ಕಂಥ ಆ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ 1 ನಿಮಿಷ ಮೌನ ಪ್ರಾರ್ಥನೆ ಮಾಡಬೇಕು. ನಂತರ ನಮ್ಮ ಹಿರಿಯರು ಈ ನಿನ್ನೆ ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. भारत माता के प्रभु श्री रामचंद्र भगवान के वंदे। ಭಾರತ ದೇಶದ ಶಿಖರವಾಗಿರ್ತಕ್ಕಂಥ ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾ ಇರುವಂತಹ ಕಾಶ್ಮೀರವನ್ನು ನರಕ ಮಾಡಲಿಕ್ಕೆ ಹೊರಟಂತಹ ಜಿಹಾದಿ ಮತಾಂಧರಿಗೆ
ನಾವೆಲ್ಲರೂ ಒಮ್ಮೆ ಧಿಕ್ಕಾರವನ್ನು ಕೂಗಿ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕಾಗಿದೆ ಬಂಧುಗಳೇ. ಧಿಕ್ಕಾರ 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 ಧಿಕ್ಕಾರ. ನಿನ್ನೆ ರಾತ್ರಿ ಮತ್ತು ಇದಕ್ಕಿಂತ ಮೊದಲು ಕೂಡ ಜಿಹಾದಿಗಳ ಅಟ್ಟಹಾಸದಿಂದಾಗಿ ಹಲವಾರು ಹಿಂದೂಗಳ ಪ್ರಾಣ ಕಾಶ್ಮೀರದಲ್ಲಿ ಕಳೆದೋಗಿದೆ. ಕಾಶ್ಮೀರ ನೆಲಕ್ಕೆ ನಮ್ಮ ಹಿಂದೂಗಳ ರಕ್ತವನ್ನು ಅವ್ಯಾಹತವಾಗಿ ತರ್ಪಣೆ ಮಾಡ್ತಾ ಇರ್ತಕ್ಕಂಥ ರಾಕ್ಷಸಿ ಜಿಹಾದಿಗಳಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಈಗ ಮಾಡಲೇಬೇಕಾಗಿದೆ. ಈ ಸಂದರ್ಭ ಅನಿವಾರ್ಯವಾಗಿದೆ ಅಂತ ಹೇಳುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತ ಹೇಳಿದ್ರೆ ಡೂ ಆರ್ ಡೈ ಅಂತ ಹೇಳೋ ಒಂದು ಸಿಚುವೇಶನ್ ಬರ್ತದೆ ಎಲ್ಲಾ ಸಂದರ್ಭಗಳಲ್ಲಿ. ಮಾಡಬೇಕು ಇಲ್ಲದ್ರೆ ಮಡಿಬೇಕು ಅಂತ ಹೇಳುವ ಒಂದು ಅರ್ಥ. ಈ ಸಂದರ್ಭದಲ್ಲಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ಪ್ರೆಷರಿಗೆ, ಅಂತಾರಾಷ್ಟ್ರೀಯ ಒಂದು ಒತ್ತಡಕ್ಕೆ ಮಣಿಯದೆ ನಮ್ಮ ಕೇಂದ್ರ ಸರ್ಕಾರ ಅತಿ ಸೂಕ್ತವಾದ ಒಂದು ಕಾರ್ಯಾಚರಣೆಯನ್ನ ಪಾಕಿಸ್ತಾನದ ವಿರುದ್ಧ ಮಾಡಬೇಕಾಗಿದೆ. ಪಾಕಿಸ್ತಾನ ಪ್ರಾಯೋಜಿತ ಹಾಗೂ ಕಾಶ್ಮೀರದಲ್ಲಿರ್ತಕ್ಕಂಥ ನಮ್ಮ ದೇಶದ ಒಳಗೆ ಇರತಕ್ಕಂಥ ದೇಶದ್ರೋಹಿಗಳ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರತಕ್ಕಂಥ ಇಂಥ ಪೈಶಾಚಿಕ ಕೃತ್ಯಗಳನ್ನ ಅದಕ್ಕೆ ಇತಿಶ್ರೀಯನ್ನ ನಮ್ಮ ಕೇಂದ್ರ ಸರ್ಕಾರ ಈಗ ಹೇಳಬೇಕಾಗಿದೆ. ಯಾಕಂದ್ರೆ ಸಾವಿರಾರು ಲಕ್ಷಾಂತರ ಹಿಂದೂಗಳು ಸತ್ತ ಮೇಲೂ ಕೂಡ ನಾವು ಪ್ರತೀಕಾರವನ್ನು ಮಾಡದೇ ಹೋದ್ರೆ ಇತಿಹಾಸ ನಮ್ಮನ್ನು ಕ್ಷಮಿಸುವುದಿಲ್ಲ ಮತ್ತು ನಮ್ಮ ದೇಶದ ಇತಿಹಾಸಕ್ಕೆ ನಾವು ಮಾಡತಕ್ಕಂಥ ಕಳಂಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮದು ವೀರರ, ಶೂರರ ಮತ್ತು ಶೌರ್ಯದ ಇತಿಹಾಸ ನಮ್ಮ ದೇಶದ್ದು. ಇವತ್ತೇನು ನಾವು ಹೇಳ್ತೀವಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ 1000 ವರ್ಷದಿಂದ ಅಂತ ಹೇಳಿ, ಎಲ್ಲಾ ನಾಗರಿಕತೆಗಳು ಇಸ್ಲಾಮಿಕ್ ಜಿಹಾದಿ ದಬ್ಬಾಳಿಕೆಯಿಂದ ನಾಶ ಆಗಿ ಹೋಗಿದೆ. ಆದರೆ ನಮ್ಮ ಹಿಂದೂ ನಾಗರಿಕತೆ ಮಾತ್ರ 1000 ವರ್ಷದಿಂದ ಕೂಡ ಇನ್ನೂ ಕೂಡ ಬೆಳೀತಾ ಇದೆ. ಹಾಗೂ ನಾವು ಇನ್ನೂ ಕೂಡ ಹೆಮ್ಮೆಯಿಂದ ನಾವು ಹಿಂದೂಗಳು ಅಂತ ಹೇಳಿ ಇಲ್ಲಿ ಬದುಕ್ತಾ ಇದ್ದೀವಿ. ಇಂತಹ ಒಂದು ಶ್ರೇಷ್ಠ ಸಂಸ್ಕೃತಿಯ ನಾಡನ್ನ ಉಳಿಸ್ಲಿಕ್ಕೋಸ್ಕರ ಈಗ ಒಂದು ನಿರ್ಧಾರಿತ, ಒಂದು ನಿರ್ಣಾಯಕ ಹೋರಾಟವನ್ನ ನಮ್ಮ ದೇಶ ಮಾಡಬೇಕಾಗಿದೆ. ಈಗ ನಿನ್ನೆ ನಡೆದ ದುರ್ಘಟನೆಯಲ್ಲಿ ಆ ದುಷ್ಕರ್ಮಿಗಳು, ಆ ಭಯೋತ್ಪಾದಕರು ಕೊಲ್ಲುವಾಗ ನೀನು ಯಾವ ಜಾತಿ, ನೀನು ಎಲ್ಲಿಯವನು, ದಕ್ಷಿಣ ಭಾರತದವನ, ನೀನು ಉತ್ತರ ಭಾರತದವನ, ನೀನು ಕನ್ನಡ ಮಾತಾಡೋದ, ನೀನು ತಮಿಳು ಮಾತಾಡೋದ, ನೀನು ಹಿಂದಿ ಮಾತಾಡೋದ, ಯಾವುದನ್ನು ಕೇಳಲಿಲ್ಲ. ನೀನು ಹಿಂದೂ ಅಂತ ಒಂದೇ ಒಂದು ಉದ್ದೇಶದಿಂದ, ಹಿಂದೂಗಳನ್ನು ಕೊಲ್ಲಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ಇಸ್ಲಾಮಿಕ್ ಜಿಹಾದಿಗಳು ಆ ರಾಕ್ಷಸಿ ಕೃತ್ಯವನ್ನು ಮಾಡಿದ್ದಾರೆ. ಹಲವಾರು ಜನ ಹೇಳ್ತಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಆದ್ರೆ ಧರ್ಮವನ್ನು ಕೇಳಿ ಭಯೋತ್ಪಾದನೆ ಮಾಡೋದಕ್ಕೆ ಏನರ್ಥ? ಭಯೋತ್ಪಾದನೆಗೆ ಖಂಡಿತವಾಗಿ ಧರ್ಮ ಇದೆ ಬಂಧುಗಳೇ. ಇಡೀ ಪ್ರಪಂಚವನ್ನು ನಲುಗಿಸ್ತಾ ಇರತಕ್ಕಂಥ ಭಯೋತ್ಪಾದನೆಗೆ ಯಾವ ಧರ್ಮ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾವು ಇನ್ನು ಮೋಡ್ ಆಫ್ ಡಿನಯಲ್ ಅಂತ, ನಾವು ಸತ್ಯವನ್ನ ಒಪ್ಪಿಕೊಳ್ಳದೆ, ನಮಗೆ ಗೊತ್ತಿದೆ ಸತ್ಯ ಏನು ಅಂತ, ಅದನ್ನು ಒಪ್ಪಿಕೊಳ್ಳದೆ ಸುಮ್ಮನೆ ಭಯೋತ್ಪಾದನೆಗೆ ಧರ್ಮ ಇಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹೋದರರು, ಈ ರೀತಿಯ ಒಂದು ಭ್ರಮೆಯಿಂದ ನಾವು ಹೊರಗೆ ಬರಬೇಕಾಗಿದೆ. ಯಾಕಂದ್ರೆ ವಾಸ್ತವವನ್ನು ಅರಿತುಕೊಳ್ಳಬೇಕಾಗಿದೆ. ನಮ್ಮ ಶತ್ರುಗಳು ಯಾರು, ನಮ್ಮ ಹಿತಶತ್ರುಗಳು ಯಾರು, ನಮ್ಮ ದೇಶದ ಒಳಗಿನ ನಮ್ಮ ಹಿತಶತ್ರುಗಳು ಯಾರು, ನಮ್ಮ ಶತ್ರುಗಳು ಯಾರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಬೇಕಾಗಿದೆ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಿ 77 ವರ್ಷಗಳ ನಂತರ ಕೂಡ, ಧರ್ಮಾಧಾರಿತವಾಗಿ ದೇಶವನ್ನು ವಿಭಜನೆ ಮಾಡಿದ ನಂತರ ಕೂಡ ಇನ್ನೂ ಕೂಡ ನಮ್ಮ ಜೊತೆ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ಇದರ ಅರ್ಥ ಏನು ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕಾಗಿದೆ. ನಾವು ಕೇವಲ ಒಂದು ತೋರಿಕೆಗೋಸ್ಕರ ನಾಟಕ ಮಾಡೋದು, ನಾವೆಲ್ಲ ಒಂದೇ ಅಂತ ಹೇಳೋದು, ಇದನ್ನು ನಾವು ಬಿಡಬೇಕಾಗಿದೆ. ನಾವು ನಾವೇ, ಅವರೇ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಪುನರುಚ್ಚಾರ ಮಾಡಬೇಕಾಗಿದೆ ಹಿಂದೂ ಬಂಧುಗಳೇ.
ಯಾಕೆಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಯಾವ ದೇಶಕ್ಕೂ ನುಗ್ಗಿ ಎಲ್ಲಿಯೂ ಕೂಡ ಈ ರೀತಿಯ ನರಮೇಧವನ್ನು ನಮ್ಮ ಭಾರತೀಯರು ಎಂದೂ ಮಾಡಿಲ್ಲ. ಮೊನ್ನೆ 1 ವರ್ಷದ ಹಿಂದೆ ಇಸ್ರೇಲ್ನಲ್ಲಿ ಇದೇ ರೀತಿ ನಡೀತು. 1200 ಜನರನ್ನ ಹಮಾಸ್ ಉಗ್ರರು ಹೋಗಿ ಇಸ್ರೇಲಿಗರನ್ನ ಕೊಂದು ಬಿಟ್ರು, ಇದೇ ರೀತಿ ಟೂರಿಸ್ಟ್ಗಳನ್ನ. ಅದಕ್ಕೆ ಉತ್ತರ ಇಸ್ರೇಲ್ ಯಾವ ರೀತಿ ಕೊಟ್ಟಿದೆ ಅಂತ ಇಡೀ ಪ್ರಪಂಚ ನೋಡಿದೆ. ಭಾರತ ಕೂಡ ಪಾಕಿಸ್ತಾನಕ್ಕೆ ನುಗ್ಗಿ ಇದು ಹಮಾಸ್ ತರ ದಾಳಿ ಅಂತ ನಾವು ಹೇಳೋದಾದ್ರೆ, ಭಾರತ ಕೂಡ ಇಸ್ರೇಲ್ ತರ ಉತ್ತರವನ್ನು ಪಾಕಿಸ್ತಾನಕ್ಕೆ ಕೊಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಒಂದು ಹಿಂದಿಯಲ್ಲಿ ಒಂದು ಮಾತಿದೆ, ಲಾಟೋ ಕೆ ಬೂತ್ ಬಾತೋ ಕೋ ನಹಿ ಮಾನ್ತೆ ಅಂತ. ಅಂದ್ರೆ ಪೆಟ್ಟಿನ ರುಚಿ ಪೆಟ್ಟಿಗೆ ಬಗ್ಗುವಂತಹ ಒಂದು ಏನು ಇದಿದೆ ಅದು ಮಾತಿನಿಂದ ಸರಿಯಾಗುವುದಿಲ್ಲ ಅಂತ. ನಾವು ಈ ಕ್ರಿಯೆಗೆ ಭಾರತ ಸರ್ಕಾರ ಪ್ರತೀಕಾರವನ್ನ ಮಾಡಲೇಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಕ್ಕಲಿನಿಂದ ನಾವು ಇದನ್ನು ಆಗ್ರಹಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗಿನ ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿ ಅವರು, ಈಗಿನ ನಮ್ಮ ಗೃಹ ಸಚಿವರಾದಂತಹ ನಮ್ಮ ಅಮಿತ್ ಶಾ ಅವರು ಇರಬಹುದು, ಈಗಿನ ವಿದೇಶಾಂಗ ಸಚಿವರಾದ ಜೈಶಂಕರ್ ಇರಬಹುದು, ಈಗಿನ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಇರಬಹುದು, ಇವರೆಲ್ಲರಿಗೂ ಕೂಡ ಈ ಸಾಮರ್ಥ್ಯ ಇದೆ. ಈ ಸರ್ಕಾರ ಏನೋ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವುದೇ ರೀತಿಯ ಅಂತಾರಾಷ್ಟ್ರೀಯ ಕಾಶ್ಮೀರ ಸರ್ಕಾರವನ್ನು ವಜಾ ಮಾಡಬೇಕೆನ್ನುವ ಮಾತು ನಿಜ. ಯಾಕಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಇಲೆಕ್ಷನ್ ಮಾಡಿಸಿದ್ರು, ಇಲೆಕ್ಷನ್ ಮಾಡಿ ಒಂದು ಸರ್ಕಾರ ಬಂತು, ಮತಾಂಧ ಸರ್ಕಾರವೇ ಬಂದಿದೆ. ಆದ್ರಿಂದ ಅಲ್ಲಿ ಕಾಶ್ಮೀರದ ಪರಿಸ್ಥಿತಿ ತಿಳಿಯಾಗುವವರೆಗೆ, ಸರಿಯಾಗುವವರೆಗೆ ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಈ ಕೇಂದ್ರ ಸರ್ಕಾರ ಕೂಡಲೇ ಹೇರಬೇಕು ಮತ್ತು ಅಲ್ಲಿ ಇರತಕ್ಕಂಥ ಸೇನಾಪಡೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಅಲ್ಲಿ ಇರತಕ್ಕಂಥ ಎಲ್ಲ ಅಡಗಿ ಇರತಕ್ಕಂಥ ಉಗ್ರಗಾಮಿಗಳನ್ನ ಹೊರಗೆಳೆದು ಮಟ್ಟ ಹಾಕಬೇಕು. ಪಾಕಿಸ್ತಾನಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಈ ಜಿಹಾದಿ ಮಾನಸಿಕತೆ ಏನಿದೆ ಅದನ್ನ ಮಟ್ಟ ಹಾಕಲಿಕ್ಕೆ ಕೇವಲ ಸೈನಿಕರು ಅಥವಾ ಸರ್ಕಾರ ಮಾತ್ರ ಅಲ್ಲ, ನಾವು ಹಿಂದೂ ಬಾಂಧವರು, ಹಿಂದೂ ನಾಗರಿಕರು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ನಮ್ಮ ಎಲ್ಲ ವ್ಯವಹಾರಗಳಲ್ಲಿ, ಎಲ್ಲ ಚಟುವಟಿಕೆಗಳಲ್ಲಿ ಹಾಗೂ ನಮ್ಮ ಎಲ್ಲ ರೀತಿಯ ನಮ್ಮ ಧೋರಣೆಗಳಲ್ಲಿ ನಾವು ಜಿಹಾದಿಗಳ ಬಗ್ಗೆ ಜಾಗೃತಿ ಇರಬೇಕು ಮತ್ತು ಎಲ್ಲ ರೀತಿಯಲ್ಲಿ ಅವರನ್ನು ಎದುರಿಸಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿರಬೇಕು ಅಂತ ಹೇಳುವ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಇಲ್ಲಿ ಎಲ್ಲ ಹಿಂದೂಗಳು, ನಾವೆಲ್ಲರೂ ಬಂದು ಹಿಂದವ ಸೋದರ ಸರ್ವೇ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಇವತ್ತು ನಾವು ಒಂದು ಪೈಶಾಚಿಕ ಕೃತ್ಯವನ್ನು, ರಾಕ್ಷಸಿ ಕೃತ್ಯವನ್ನು ಖಂಡಿಸಲಿಕ್ಕೋಸ್ಕರ ಇವತ್ತು ಪುತ್ತೂರಿನಲ್ಲಿ ಒಗ್ಗಟ್ಟಾಗಿದ್ದೀವಿ. ಯಾವುದೇ ರಾಜಕೀಯ ಪಕ್ಷದವರು ನೀನು ಯಾವ ಪಕ್ಷದವ ಅಂತ ಕೇಳಿ ಉಗ್ರಗಾಮಿ ಹೊಡೆಯುವುದಿಲ್ಲ ಗುಂಡನ್ನ, ನೀನು ಯಾವ ಜಾತಿ ಅಂತ ಕೇಳಿ ಉಗ್ರಗಾಮಿ ಹೊಡೆಯುವುದಿಲ್ಲ ಗುಂಡನ್ನ. ಪ್ರತಿಯೊಬ್ಬ ಉಗ್ರಗಾಮಿಗೆ, ಪ್ರತಿಯೊಬ್ಬ ಮತಾಂಧನಿಗೆ ನಾವೆಲ್ಲ ಹಿಂದೂಗರು ಕಾಫಿರರು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾವೆಲ್ಲರೂ ಬೇರೆ, ನಾವೆಲ್ಲರೂ ನಾವೇ, ಅವರೆಲ್ಲರೂ ಅವರೇ. ಇದನ್ನ ಮನದಟ್ಟು ಮಾಡಿಕೊಂಡು ನಾವೆಲ್ಲರೂ ಹಿಂದೂಗರು ಒಗ್ಗಟ್ಟಾಗಬೇಕು, ಇದನ್ನ ಎದುರಿಸಬೇಕು. ನಮ್ಮ ಯೋಚನೆ ಮಾಡಿ ಬಂಧುಗಳೇ, 80% ಇರತಕ್ಕಂಥ ದೇಶದಲ್ಲಿ ನಾವು ಇವತ್ತು ಈ ರೀತಿಯ ಒಂದು ಪ್ರತಿಭಟನೆಯನ್ನ, ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಸನ್ನಿವೇಶ ಇದೆ ಅಂತ ಹೇಳಿ ಆದ್ರೆ, ನಾಳೆ ಮುಂದೊಂದು ದಿನ 50% ಆದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಉಂಟಾ? ಯಾವ ರೀತಿ ನಮ್ಮ ಒಂದು ಹೋರಾಟ ಇರಬಹುದು, ಇರಬಹುದು ಪರಿಸ್ಥಿತಿ ಅನ್ನೋದನ್ನು ಯೋಚನೆ ಮಾಡಿ. ಆದ್ರಿಂದ ನಾವು ಹಿಂದೂಗಳು ಎಲ್ಲ ರೀತಿಯಲ್ಲೂ ಕೂಡ ಜಾಗೃತರಾಗಿರಬೇಕು. ನಮ್ಮ ಒಂದು ಏನು ಹೇಳೋದು, ಧರ್ಮ ನಿರಪೇಕ್ಷತೆ ಭ್ರಮೆಯಿಂದ ನಾವು ಹೊರಗೆ ಬರಬೇಕು, ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಹಲವಾರು ರಾಷ್ಟ್ರಗಳಲ್ಲಿ, ಪೋಲ್ಯಾಂಡ್ ಇರಬಹುದು, ಇನ್ನಿತರ ದೇಶಗಳಲ್ಲಿ, ಕೆಲವು ದೇಶಗಳಲ್ಲಿ ಮತಾಂಧರಿಗೆ ನಿಷೇಧವನ್ನು ಮಾಡಿದ್ದಾರೆ. ಮತಾಂಧರಿಗೆ ವೀಸನೆ ಕೊಡ್ತಾ ಇಲ್ಲ. ಅವರು ಅರ್ಥಕೊಂಡಿದ್ದಾರೆ,
ಯುರೋಪ್ ಇವತ್ತು ನೋಡ್ತಾ ಇದೆ. ಇಂಗ್ಲೆಂಡ್ ಏನಾಗಿದೆ, ನಮ್ಮನ್ನ 200 ವರ್ಷ ಆಳಿದಂತ ಇಂಗ್ಲೆಂಡ್ ಇವತ್ತು ಸಂಪೂರ್ಣವಾಗಿ ಇಸ್ಲಾಮೀಕರಣ ಆಗ್ತಾ ಇದೆ. ನಾವು ಯೋಚನೆ ಮಾಡಬೇಕು. ಭಾರತವಾಗಿ ಉಳಿಬೇಕಾದ್ರೆ ಭಾರತ ದೇಶ ಹಿಂದೂ ರಾಷ್ಟ್ರ, ಹಿಂದೂಗಳ ದೇಶವಾಗಿ ಉಳಿಬೇಕು ಅಂತ ಹೇಳುವ ಮಾತನ್ನು ಪುನರುಚ್ಚರಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತಾ, ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಪ್ರಭು ಶ್ರೀ ರಾಮಚಂದ್ರ ಭಗವಾನ್ ಕಿ, ವಂದೇ ಜೈ ಶ್ರೀರಾಮ್. ಜೈ ಹೋ. ದೇಶಕ್ಕೆ ಸಾವಿರ ವರುಷಗಳ ಇತಿಹಾಸ ಇರುವಂತಹ ಪವಿತ್ರವಾದ ನಮ್ಮ ಸನಾತನ ಆರ್ಯ ಹಿಂದೂ ಧರ್ಮಕ್ಕೆ ಪೂರ್ಣ ರಕ್ಷಣೆಯನ್ನ ಅನುಗ್ರಹ ಮಾಡಬೇಕು ಅಂತ ಹೇಳಿ ಹತ್ತೂರಿನ ಒಡೆಯನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದಷ್ಟು ನೋವಿನ ಭಾವನೆಗಳನ್ನ ನನ್ನದೇ ಸಮಾಜದ ಮುಂದೆ ಹೊರಹಾಕಬೇಕಾಗಿದೆ. ನನಗೆ ಬಹಳ ಸಂತೋಷ ಆಯಿತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಗೆ ಪುತ್ತೂರು ಏನು ಉತ್ತರ ಕೊಡಬೇಕಾಗಿತ್ತೋ ಆ ಸ್ಪಷ್ಟವಾದ ಮೆಸೇಜ್ ಈ ಸಾಯಂಕಾಲ ಹೋಗಿದೆ ಅಂತ ಹೇಳುವಂಥದ್ದು ಬಹಳ ನೆಮ್ಮದಿ. ಏನು ಉತ್ತರ? ನಾವು ಒಗ್ಗಟ್ಟಾಗೋದೇ ಉತ್ತರ. ಬಹಳ ಆನಂದವಾಗಿದೆ ನನಗೆ. ಇಲ್ಲ ಅಂದ್ರೆ ನಾವು ಎಷ್ಟು ಭಾಷಣ ಮಾಡಿದ್ರು, ಎಷ್ಟು ಬೊಬ್ಬೆ ಹೊಡೆದ್ರು, ಈ ಸಮಾಜ ಘಾತಕ ಶಕ್ತಿಗಳು ಯೋಚನೆ ಮಾಡ್ತವೆ. ಹರಿದು ಹಂಚಿ ಹೋಗಿರುವ ಹಿಂದೂ ಸಮಾಜ ಈ ಕಾರಣಕ್ಕೆ ಒಂದಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ, ಇವರಿಂದ ಏನ್ ಕಿಸಿಲಾಗ್ತದೆ ಅಂತ ಹೇಳಿ. ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲ ಒಂದು ಅನ್ನುವ ಉತ್ತರವನ್ನ ಕೊಟ್ಟ ಎಲ್ಲ ಪವಿತ್ರ ಮನಸ್ಸುಗಳಿಗೆ ಬಹಳ ಗೌರವದ ವಂದನೆಯನ್ನ ನಾನು ಸಲ್ಲಿಸ್ತೇನೆ. ಬಂಧುಗಳೇ, ಇವರು ಉಗ್ರವಾದಿಗಳು ಮಾತ್ರ ಅಲ್ಲ, ಇವರು ಶತ ಗೋದಾಳಗಳು. ಯಾಕೆ ಗೊತ್ತಾ? ಆರ್ಟಿಕಲ್ ಈ 370 ಆ ವಿಧಿ ರದ್ದಾದ್ರೆ ಯಾರಿಗೆ ಲಾಭ? ನಮ್ಮ ಪುತ್ತೂರಿನ ಚಿಂತನ ಕೃಷ್ಣ 6 ತಿಂಗಳ ಹಿಂದೆ ಇದೇ ಪಹಲ್ಗಾವಿಗೆ ಹೋಗಿ ಬಂದಿದ್ದಾರೆ. ಕೇಳಿ ಅವರ ಹತ್ರ ಫೋಟೋಸ್ ಇದೆ. 3,500 ಕುದುರೆಗಳನ್ನ ಓಡಿಸುವ ಅಷ್ಟೋ ಜನ ಹಿಂದೂಗಳೆಲ್ಲ ಮುಸಲ್ಮಾನರು. ಅಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುವವರು, ಅಲ್ಲಿ ಬೇರೆ ಬೇರೆ ಉದ್ಯಮಗಳನ್ನ, ಪ್ರವಾಸೋದ್ಯಮದಿಂದ ಲಾಭ ಪಡೆಯುವ ಎಲ್ಲಾ ಉದ್ಯಮಗಳನ್ನ ನಡೆಸುವವರು ಈ ಮುಸಲ್ಮಾನರೇ. ಇವರಿಗೆ ಡ್ಯಾಮೇಜು, ಇವರ ಲಾಭಕ್ಕೆ ಕುತ್ತು. ಆದರೂ ಕೂಡ ಯಾರಿಗೆ ಹೇಳಿದ್ದು? ಇವರೆಲ್ಲ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ. ಪುತ್ತೂರಿನಲ್ಲಿ ಒಂದು ಗುಂಡಿನ ಸದ್ದು ಮೊಳಗಿದ್ರೆ ಕಂಟ್ರೋಲ್ ಮಾಡಬೇಕಾದದ್ದು ಮಿಲಿಟರಿ ಅಲ್ಲ, ಇಲ್ಲಿನ ಪೊಲೀಸ್ ವ್ಯವಸ್ಥೆ. ರಾಜ್ಯ ಸರ್ಕಾರ ನೇರ ಹೊಣೆ, ರಾಜ್ಯ ಸರ್ಕಾರದ ಗೃಹ ಇಲಾಖೆ ನೇರ ಹೊಣೆ, ಸೆಂಟ್ರಲ್ ಗವರ್ಮೆಂಟ್ ಹೊಣೆ ಆಗೋದು ಹೇಗೆ? ಪಾಪ ನಮ್ಮ ಪ್ರಧಾನಮಂತ್ರಿಯವರು ಅನೇಕ ಮೀಟಿಂಗ್ಗಳು, ಅನೇಕ ಒಪ್ಪಂದಗಳಿಗಾಗಿ ಸೌದಿಯಲ್ಲಿ ಫಿಕ್ಸ್ ಆಗಿತ್ತು. ಅವರು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ರು. ನಾವೆಲ್ಲ ಬುದ್ಧಿವಂತರು, ದೇಶದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡುವವರು. ನೋಡಿ, ನಾನು ತುಂಬಾ ಬಾರಿ ನೆನಪಿಸಿಕೊಳ್ಳುವುದು, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಬಂತು. ಇವತ್ತಿನ ಜಗತ್ತಿನ ಅತಿ ಗತಿಗೇಡು ರಾಷ್ಟ್ರ ಪಾಕಿಸ್ತಾನ. ಯಾಕೆ ಗತಿಗೇಡು? ಅಂತಾರಾಷ್ಟ್ರೀಯ ಒತ್ತಡ ಏನೂ ಇಲ್ಲ. 40-45ಕ್ಕೂ ಹೆಚ್ಚು ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿಯವರನ್ನ ಸಂಪರ್ಕಿಸಿ, ಅಮೆರಿಕ, ರಷ್ಯಾವೂ ಸೇರಿದಂತೆ ಸಂಪರ್ಕಿಸಿ, ನಾವಿದ್ದೇವೆ, ಈ ಜಿಗಾದಿಗಳನ್ನ ಮಟ್ಟ ಹಾಕಕ್ಕೆ ನಾವು ಸಪೋರ್ಟ್ ಇದ್ದೇವೆ ಅಂತ ಹೇಳಿ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ನನ್ನ ಆಗ್ರಹ, ಪುತ್ತೂರಿನಲ್ಲಿ
ಪೇಟಿ ಸತ್ತು ಜಾತ್ರೆಗೆ ಮಾತ್ರ ಅಲ್ಲ, ಇನ್ನೊಮ್ಮೆ ಅದು ಮೊಳಗಬೇಕು 1 ತಿಂಗಳ ಒಳಗಾಗಿ. ಸಂಭ್ರಮದ ಬೆಡಿಯಲು ಉತ್ತರವನ್ನ ಕೊಡಲೇಬೇಕು. ಇಲ್ಲ ಅಂತಂದ್ರೆ ನೀನು RSS ಅಂತ ಕೇಳಿ ಹೊಡಿತಾ ಇದ್ರೆ ಏನೋ ಒಂದು ಅರ್ಥ ಇರ್ತಿತ್ತೋ ಏನೋ, ನೀನು ಬಿಜೆಪಿಯ ಅಂತ ಕೇಳಿದ್ರೆ ಏನೋ ಅರ್ಥ ಇರ್ತಿತ್ತೋ ಏನೋ. ಆದ್ರೆ ಇದು ಯಾವುದು ರಗಳೆಗೆ ಇಲ್ಲದ ಬಡಪಾಯಿ, ಶ್ರೀಮಂತಿಕೆ ಇರಬಹುದು, ಬಡಪಾಯಿ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ, ಗನ್ ಶೂಟ್ ಮಾಡಿದ್ದಾರೆ. ಹಿಂದೂವಾ ಇವತ್ತೊಂದು ವಾಟ್ಸಪ್ ಮೆಸೇಜ್ ಓಡಾಡ್ತಾ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರು, ಸಿದ್ದರಾಮಯ್ಯ ಕುಟುಂಬದವರು, ಅದೇ ರೀತಿ ಜಮೀರ್ ಅಹಮ್ಮದ್ ಫ್ಯಾಮಿಲಿ, 3 ಫ್ಯಾಮಿಲಿ ಕಾಶ್ಮೀರದಲ್ಲಿ ಇದ್ರೆ, ಪಹಲ್ಗಾವಲ್ಲಿ ಇರ್ತಾ ಇದ್ರೆ, ಸಿದ್ದರಾಮಯ್ಯ ಖರ್ಗೆ ಫ್ಯಾಮಿಲಿಯವರು ಸತ್ತು ಬೀಳ್ತಾ ಇದ್ರು, ಜಮೀರ್ ಅಹಮ್ಮದ್ ಫ್ಯಾಮಿಲಿ ಉಳ್ಕೊಳ್ತಾ ಇತ್ತು ಅಂತ ಮೆಸೇಜ್ ಹೋಗ್ತಾ ಇತ್ತು. ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಏನೂ ನೋಡಿಲ್ಲ, ನೋಡಿದ್ದು ಕೇವಲ ಹಿಂದುವ. ಇದನ್ನ ನಮ್ಮ ಶಾಸಕರ ಗಮನಕ್ಕೆ ನಾನು ತರ್ತೇನೆ. ಯಾಕೆ ಅಂತಂದ್ರೆ ಮೊನ್ನೆ ಈ ವಕ್ಫ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಗೆ ಭಾಷಣಕ್ಕೆ ಅಂತ ಹೋದ್ರಲ್ಲ ಶಾಸಕರೇ, ಅದೇ ಜಾಗದಲ್ಲಿ ಅಡ್ಯಾರ್ನಲ್ಲಿ ನನ್ನ ಪಂಜದ ಸ್ನೇಹಿತ ಫೇಸ್ಬುಕ್ ಪೋಸ್ಟ್ ಹಾಕಿದ್ರು. ಅವರ ಕಾರನ್ನ ಹುಡಿ ಮಾಡಿದ್ರು. ಅವ್ರು ಹೇಳಿದ್ರು, ಶ್ರೀಕೃಷ್ಣಣ್ಣ, ನಾನು ಸ್ವಲ್ಪ ಸೆಕ್ಯುಲರ್ ಆಗಿ ಯೋಚನೆ ಮಾಡಿದ್ದುಂಟು, ಆದ್ರೆ ಈಗ ಸ್ಪಷ್ಟವಾಯಿತು, ಇವರನ್ನ ಬೆಳಿಲಿಕ್ಕೆ, ಈ ಬ್ಯಾರಿಗಳನ್ನ ಬೆಳಿಲಿಕ್ಕೆ ಬಿಟ್ರೆ ನಮಗೆ ಉಳಿದಾರ ಇಲ್ಲ. ಆ ಪಂಜದ ಸ್ನೇಹಿತ ಹೇಳಿದ್ದು. ಏನ್ ರಾಖಿ ಕಟ್ಟಿದ್ರ? ರಕ್ಷೆ ಇತ್ತ ಕೈಯಲ್ಲಿ? ಕೇಳಿದೆ ನಾನು. ರಕ್ಷೆ ಇರಲಿಲ್ಲ, ಒಂದು ಕಪ್ಪು ನೂಲು ಇತ್ತು. ಶಾಲಿತ್ತ, ಕಾವಿ ಶಾಲಿತ್ತ. ಅಡ್ಯಾರ್ನಲ್ಲಿ ಹೋಗುವಾಗ ಕಾವಿ ಶಾಲ್ ಇರಲಿಲ್ಲ, ಏನೂ ಇರಲಿಲ್ಲ. ಬರೀ ಹಿಂದೂ ಅಂತ ಗೊತ್ತಾಗಿ, ಸತ್ಯ ಹೇಳ್ತೇನೆ ಕೃಷ್ಣಣ್ಣ, ಬದುಕಿ ಬಂದದ್ದೇ ಹೆಚ್ಚು ಕಾಶ್ಮೀರದಲ್ಲಿ ಅಲ್ಲ, ಇದೇ BC ರೋಡ್ ಸಮೀಪ ಅಡ್ಯಾರ್ನಲ್ಲಿ. ಈ ಜೆಹಾದಿ ಮಾನಸಿಕತೆಯ ವಿರುದ್ಧ ನಾವು ಟೊಂಕ ಕಟ್ಟಿ, ನಾವು ಒಗ್ಗಟ್ಟಾಗಿ ಪ್ರತಿಭಟಿಸದೆ ಇದ್ರೆ ನಾವು ಅತ್ಯಂತ ನೀಚರಾಗಿ ಬಿಡ್ತೇವೆ. ಹಾಗಿಲ್ಲ, ಹಿಂದೂ ಸಮಾಜ ಇಡೀ ಇತಿಹಾಸದುದ್ದಕ್ಕೂ ಆಕ್ರಮಣಗಳು ಅನೇಕ ನಡೆದಿದ್ದಾವೆ. ಇವತ್ತಿಗೂ ಕೂಡ ಹಿಂದೂಗಳು ನಾವು ಗಟ್ಟಿಯಾಗಿ ಉಸಿರಾಡ್ತಾ ಇದ್ದೇವೆ. ಬೇಕಾದ ಕಾಲದಲ್ಲಿ ಹಿಂದೂಗಳು ಒಗ್ಗಟ್ಟಾಗುವ ಹಾಗೆ ದೇವರ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೇನೆ. ಅದಂತೂ ಬಹಳ ಸಂತೋಷದ ವಿಷಯ. ನಾವೆಷ್ಟು ಪ್ರತಿಭಟನೆ ಮಾಡಿದರೂ ಕೂಡ 27 ಮನೆಗಳಲ್ಲಿ ಆಗುವ ತಿಥಿಗಳನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ಕೊಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿತ್ತು ಲೆಫ್ಟಿನೆಂಟ್ ಕರ್ವಾಲ್ ಅವರಿಗೆ, ವಿನಯ್ ಕರ್ವಾಲ್ ಅವರಿಗೆ 5 ದಿನಗಳ ಹಿಂದೆ ಮದುವೆ ಆಗಿತ್ತು. ನಾವು ಲಕ್ಷ್ಮೀ ನಾರಾಯಣ ಅಂತ ನವದಂಪತಿಯನ್ನ ಪೂಜಿಸುವ ಸಂಸ್ಕೃತಿಗೆ ಸೇರಿದವರು. ಆ ಲಕ್ಷ್ಮೀ ನಾರಾಯಣರು ಹಾಯಾಗಿ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹೋಗಿದ್ರು. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಫೋಟೋ ವೈರಲ್ ಆಗಿತ್ತು. ಆ 5 ದಿನಗಳ ಹಿಂದೆ ಮದುವೆಯಾದ ವಿನಯ್ ಕರ್ವಾಲ್ ಹೆಣವಾಗಿ ಬಿದ್ದಿದ್ದಾರೆ. ಅಲ್ಲೇ ಕೂತು ಪಾಪ ಈ ಹೆಣ್ಣು ಮಗು ಅಳ್ತಾ ಇದೆ. ಇವತ್ತು ಒಂದ್ ಸ್ವಲ್ಪ ಮುಸಲ್ಮಾನರು ಪ್ರತಿಭಟಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ನನಗೆ. ಪ್ರತಿಭಟಿಸಬೇಕಾದದ್ದು ಆ ರೀತಿಯಲ್ಲ. ನಿಜವಾಗಿಯೂ ನಾನು ಅವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇಡೀ ಜಗತ್ತಿಗೆ ಇವರು ಡೇಂಜರ್ ಅಂತ. ನನ್ನ ವಿರುದ್ಧ ಕೇಸ್ ದಾಖಲು ಮಾಡಿದ್ರು. ಆದ್ರೆ ನನಗೆ ಉನ್ನತ ಅಧಿಕಾರಿಗಳು, ಲಾಯರ್ಸು ಎಲ್ಲರೂ ಹೇಳ್ತಾ ಇದ್ರು, ನೀವು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಕೃಷ್ಣಣ್ಣ, ಸತ್ಯ ನೀವು ಮಾತಾಡಿದ್ದೇ ಅಲ್ವಾ ಅಂತ. ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ಒಂದು ಜನಾಂಗಕ್ಕೆ, ಈ ಮುಸಲ್ಮಾನರಿಗೆ ನೋವಾಗ್ತದೆ ಅಂತ
ಕೆಲವು ರಾಜಕಾರಣಿಗಳು ಹೇಳುವಾಗ ನಾನ್ ನಿರೀಕ್ಷೆ ಮಾಡಿದ್ದೆ, ಇಲ್ಲ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ನಮಗೆ ನೋವಾಗಲ್ಲ, ಪಾಕಿಸ್ತಾನದ ವಿರುದ್ಧ ಏನ್ ಮಾಡಿದ್ರು ನಮಗೆ ನೋವಾಗಲ್ಲ ಅಂತ ಹೇಳಿ ಈ ಬ್ಯಾರಿ ಮುಖಂಡರುಗಳು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ನಿಜವಾದ ದೇಶಭಕ್ತಿ ಹೌದಾಗಿದ್ರೆ ಇದು ಬರೀ ನಾಟಕ ಮಾಡುತ್ತಾ ಯಾರ ಕಣ್ಣಿಗೋ ಮಣ್ಣು ಹಾಕ್ತಾ ಇದ್ದಾರೆ. ಬಹಳ ದುಃಖವಾಗುವುದು. ಇದಕ್ಕೆ ನೇರ ಕಾರಣ ಕೆಲವು ಸ್ವಾರ್ಥ ರಾಜಕಾರಣಿಗಳು. ಅವರಿಗೆ ಇವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲಿ ವೋಟ್ ಬ್ಯಾಂಕಿಗೆ ಅಡ್ಡಿಯಾಗ್ತದೋ ಅಂತ ಕೇಳುವಂತ ಒಂದು ಚಿಂತನೆ. ಇದರಿಂದಾಗಿ ಅವರು ಬೆಳೀತಾ ಇದ್ದಾರೆ. ಯಾಕೆ ಇವರ ಮೇಲೆ ಪ್ರೀತಿ? ಭಾರತದ ಬ್ಯಾರಿಗಳ ಮೇಲೆ ಪ್ರೀತಿ ಯಾಕೆ? ಹಿಂದೂಗಳನ್ನ ತೆಗಿಬೇಕು ಯಾಕೆ? ಆ ಪ್ರೀತಿಗೆ ಏನು ಕಾರಣ ಅಂತ ಹೇಳಿ ಪುತ್ತೂರಿನ ಬ್ಯಾರಿಗಳು ಉತ್ತರ ಕೊಡಬೇಕು. ಭಾರತದ ಈ ಮುಸಲ್ಮಾನರು ಉತ್ತರ ಕೊಡಬೇಕು. ಯಾಕದು ಪ್ರೀತಿ? ಯಾವ ಲಿಂಕ್ ಅದು? ಕಾಶ್ಮೀರದಲ್ಲಿ ಅಲ್ಲಿಗೆ ಸ್ಥಳೀಯರ ಬೆಂಬಲ ಇಲ್ಲದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಮ್ಮ ಚಿಂತನ್ ಕೃಷ್ಣ ಹೇಳ್ತಾರೆ. ದೂರ ನಡ್ಕೊಂಡು ಹೋಗ್ಬೇಕು, ಹೇಗ್ ಬಂದ್ರಿ ಇವರು ಅಂತ ಹೇಳಿ. ಇಂಥ ಮಾನಸಿಕತೆಯ ವಿರುದ್ಧ ಒಂದು ಸ್ಪಷ್ಟವಾದ ಉತ್ತರವನ್ನ ಕೆಲವೇ ದಿನಗಳಲ್ಲಿ ಕೊಡಬೇಕು. ನಿನ್ನೆ ನರೇಂದ್ರ ಮೋದಿಯವರು ಮೀಟಿಂಗ್ ಕರೆದ್ರು. ಅಜಿತ್ ದೋವೆಲ್ ಇದ್ರು, ಜೈಶಂಕರ್ ಇದ್ರು, ರಾಜನಾಥ್ ಸಿಂಗ್ ಇದ್ರು. ತುರ್ತು ಮೀಟಿಂಗ್ಗಳು ಆಗ್ತಾ ಇವೆ. ಏನ್ ಮೀಟಿಂಗ್ ಆಗ್ತಿವೆ ಗೊತ್ತಿಲ್ಲ, ಆದ್ರೆ ಸ್ಪಷ್ಟವಾಗಿ POK ಸಿಕ್ಕಿದ್ರೆ ಸಾಲದು. ಈ ಸಲ ಪಾಕಿಸ್ತಾನದತ್ತಲೂ ಕೂಡ ಭಾರತದ ಒಂದು ಬಾಂಬ್ ಬೀಳಲಿ ಅಂತ ಹೇಳಿ ಆಗ್ರಹ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಎನ್ನುವ ಉದ್ದೇಶದಿಂದ ಈ ಪ್ರತಿಭಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವಲ್ಲಿ ತಾವೆಲ್ಲರೂ ಸಹಕರಿಸಿದಿರಿ. ತಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ. ಇದೀಗ ಸೇರಿರುವಂತ ಎಲ್ಲ ಹಿಂದೂ ಬಾಂಧವರು ಪಾಕಿಸ್ತಾನ ಧ್ವಜಕ್ಕೆ ಬೆಂಕಿ ಹಚ್ಚುವ ಮೂಲಕ, ಈ ಜಹಾಜಿಗಳಿಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಭಾರತ್ ಮಾತಾ ಕೆ, ಸನಾತನ ಹಿಂದೂ ಧರ್ಮ ಕೆ, ಸನಾತನ ಹಿಂದೂ ಧರ್ಮ ಕೆ. ವಂದೇ ವಂದೇ ವಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್. बोलो भारत माता की जय, बोलो भारत माता की जय. ರಾಜ್ಯದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.